ಫುಲ್ಲು ಬ್ಲಡ್ಡು. ಅದು ಟೀ ಶರ್ಟಿಗೆ ಟಚ್ ಆಗುತ್ತೆ ಅಂದ್ಬಿಟ್ಟು ಇದಾಕಿರೋದು. ಇಲ್ಲಿ ಬಿತ್ತು ಗಾಡಿ, ಇಲ್ಲಿಂದ ಬಿದ್ದ ಮೇಲೆ ಇಲ್ಲಿ ಪಲ್ಟಿ ಹಾಕೊಂಡು ಹೋಗಿದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ ಸ್ನೇಹಿತರೆ. ನಿನ್ನೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದ್ದು ಒಂದು ಸ್ವಲ್ಪ ಗೇರ್ಸ್ ಎಲ್ಲ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಬಚಾವು, ಇಲ್ಲಾಂದಿದ್ರೆ ಸಿಕ್ಕಾಬಟ್ಟೆ ಏಟಾಗಿರೋದು. ಈಗಲೇ ನನಗೆ ನಾರ್ಮಲ್ ಈ ಥರ ಉಜ್ಜಿರೋದಕ್ಕಿಂತ ಮೂಗೇಟುಗಳು ಜಾಸ್ತಿ ಆಗಿದೆ. ಸೊ ಅದೇ ಪೇಯ್ನ್ ಜಾಸ್ತಿ. ನೆನ್ನೆ 2 ಇಂಜೆಕ್ಷನ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದೆ. ಸೊ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗೋ ಕಾರಣ ಒಬ್ಬ ಕಾರವನು. ನಾನು ಲೆಫ್ಟ್ ಸೈಡಲ್ಲಿ ಬರ್ತಿದ್ದೆ, ಚಿಕ್ಕಬಳ್ಳಾಪುರ ಹತ್ರ ಅವಲ್ಗುರ್ಕಿ ಅಂತ ಇದೆ. ಸೊ ಆ ರೋಡಲ್ಲಿ ಏನೋ ಅದು ಮುಸ್ಲಿಮ್ಸ್ ಅವ್ರದ್ದು ಒಂದು ಏನೋ ಹಬ್ಬದ ಥರ ಮಾಡ್ತಾಯಿದ್ರು. ಸೊ ಪೊಲೀಸವರೆಲ್ಲ ಇದ್ದರು, ಗೇಟ್ ಹಾಕಿದ್ರು. ಸರಿ, ನಾನು ಲೆಫ್ಟ್ ತೊಗೊಂಡು ಪಾಸ್ ಆದೆ. ಹಿಂಗೆ ಪಾಸ್ ಆದೆ, ಸ್ವಲ್ಪ ಮುಂದಕ್ಕೆ ಹೋದೆ, ಒಂದು ಲೆಫ್ಟ್ ಬರುತ್ತೆ. ಸೊ ಆ ಊರಿಗೆ ಬೈಪಾಸು, ಆ ಊರೊಳಗಡೆ ಎಂಟ್ರ್ ಆಗುವಂಥ ರಸ್ತೆ ಅದು. ಸೊ ಆ ರಸ್ತೆ ಹತ್ರ ಇಲ್ಲಿ ರೈಟಲ್ಲಿ ಇದ್ದವನು, ನಾನು ಇಲ್ಲಿದ್ದೆ. ನಾನು ಮುಂದೆ ಬರೋದಕ್ಕೂ ಅವನು ರೈಟಿಗೆ ಬರೋದಕ್ಕೂ ಒಂದೇ ಆಗಿತ್ತು. ಸೊ ಏಕ್ದಮ್ಮು ನಾನೊಂದು 40, 50, 55 ಅವಾಗ ತಾನೇ ಪಾಸ್ ಆದೆ ಆ ಗೇಟ್ ಬಿಟ್ಟು ಮುಂದಕ್ಕೆ. ಸೊ ಸಡನ್ನಾಗಿ ಬಂದು, ನಾನು ಲೆಫ್ಟಲ್ಲಿ ಹೋಗ್ತಾ ಇದ್ದಲ್ಲ, ಬಂದು ನನ್ನ ಗಾಡಿ ಗುದ್ದಾದ್ಮೇಲೆ ನನ್ನ ಗಾಡಿ ಸುಮಾರು ದೂರ ಹೋಗಿ ಬಿದ್ದಿತ್ತು. ನಾನು ಎದ್ದೆ, ಎಲ್ಲ ನೋಡಿದೆ. ಅವಾಗ ಏನು ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಗಾಯಗಳಾಗಿತ್ತು. ಗಾಯ ಎಲ್ಲೆಲ್ಲಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಊದ್ಕೊಂಡಿದೆ, ಆಮೇಲೆ ಇಲ್ಲಿ ಇದು, ಆಮೇಲೆ ಇದು ಆಮೇಲೆ ಇದು ಇಲ್ಲೊಂದಾಗಿದೆ. ಜಾಸ್ತಿ ಅಂದರೆ ಇದೇ ಆಗಿರೋದು. ಇದು ಫುಲ್ಲು ಕಿದ್ಕೊಂಬಿಟ್ಟಿದೆ. ಅದು ಟೀ ಶರ್ಟಿಗೆ ಟಚ್ ಆಗುತ್ತೆ ಅಂದ್ಬಿಟ್ಟು ಇದಾಕಿರೋದು. ಫುಲ್ ಎಲ್ಲ ಕಿತ್ತೋಗಿದೆ ನೋಡಿ. ಸೊ ಅದಕ್ಕೆ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು. ಗಾಡಿ ಏನೂ ಆಗಿಲ್ಲ. ಸೊ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಶೀಲ್ಡ್ ಎಲ್ಲ ಉಜ್ಜಿದೆ. ಸೊ ಅದಕ್ಕೆ ಗಾಡಿ ಓಡ್ಸೋಂಗೆ ಥರ ಇದೆ. ಏನು ಹ್ಯಾಂಡ್ಲು ಬೆಂಡಾವು ಆ ಥರ ಎಲ್ಲ ಏನೂ ಆಗಿಲ್ಲ, ಜಸ್ಟ್ ಉಜ್ಜಿದೆ ಅಷ್ಟೇ. ಸರಿ ಅಂದ್ಬಿಟ್ಟು ಶೋರೂಮ್ ಅವ್ರಿಗೆ ಫೋನ್ ಮಾಡಿದ್ದೀನಿ. ಸೊ ಎಲ್ಲ ತರಿಸಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು 2-3 ವೀಕ್ಸ್. ಸೊ ಗಾಡಿ ರೆಡಿ ಆಗುತ್ತೆ. ಇನ್ನಲ್ಲಿ ಗಾಡಿ ಸದ್ಯಕ್ಕಂತೂ ಓಡ್ಸೋಕ್ಕಾಗಲ್ಲ, ತುಂಬ ಒಂಥರ ಸೊಂಟ ನೋವ್ತಾ ಇದೆ. ಸೊ ಅದಕ್ಕೆ ಇವಾಗ 10:30 ಆಯಿತು. ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ದಾರೆ. ಸೊ ಬರ್ತೀನಿ. ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಇದು ಡ್ರೆಸ್ ಮಾಡಿಸ್ಕೊಂಡು ಬರ್ತೀನಿ. ಯಾರೇ ಆಗಿರಲಿ, ನಾನೇನು ಇದನ್ನು ಬ್ರೀಫಾಗಿ ಹೇಳ್ಕೊಂಡು ವಿಡಿಯೋ ಮಾಡಿ ವ್ಯೂಸ್ ಮಾಡೋಕ್ಕೆ ನಾನು ಮಾಡ್ತಿಲ್ಲ. ಸೊ ಯಾರೇ ಒಬ್ಬರು ಗಾಡಿ ಓಡಿಸ್ತಾಯಿದ್ರು ದಯವಿಟ್ಟು ಗೇರ್ಸ್ ಹಾಕ್ಕೊಳ್ಳಿ. ನನಗೆ ಗೇರ್ಸ್ ಹಾಕಿರೋದ್ರಿಂದ ಸದ್ಯಕ್ಕೆ ಇಷ್ಟು ಮಾತ್ರ ಆಯಿತು. ಸೊ ಪ್ಯಾಂಟೆಲ್ಲ ಹರಿದೋಯ್ತು, ತೋರಿಸ್ತೀನಿ, ಇಲ್ಲ ಇಟ್ಟಿದ್ದೀನಿ ಬಟ್ಟೆ ಏನೇನಾಗಿದೆ ಅಂತ. ಗೇರ್ಸ್ ಮಾತ್ರ ಎಲ್ಲ ಫುಲ್ಲು ಇದಾಗಿದೆ, ಎಲ್ಲ ಹರಿದೋಗಿದೆ. ಸೊ ಆ ಶೀಲ್ಡ್ ಇರೋದ್ರಿಂದ ನನಗೆ ಇವೆಲ್ಲ ಬಚಾವು, ಏನೂ ಆಗಿಲ್ಲ. ಸಣ್ಣ ಪುಟ್ಟ ಮೂಗೇಟ್ ಥರ ಆಗಿದೆ. ಈಗ ಹೋಗೊಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಹಾಕ್ಸ್ಕೊಂಬಂದರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೊ ಹಾಗೆ. ಸೊ ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ. ನೋಡಿ, ಎಕ್ಸಾಕ್ಟಾಗಿ ಇಲ್ಲಿ ಬ್ಯಾರಿಗೇಟ್ ಹಾಕಿದ್ರು ಈ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲಿ ಕರೆಕ್ಟಾಗಿ ಬ್ಯಾರಿಗೇಟ್ ಹಾಕಿದ್ರು. ಇದ್ರ ಹಿಂದೆಗಡೆ ಇರೋ ಫೀಲ್ಡಲ್ಲಿ ಏನೋ ಮುಸ್ಲಿಮ್ಸ್ ಅವ್ರದ್ದು ಪ್ರೋಗ್ರಾಮ್ ನಡೀತಾ ಇತ್ತು ನೋಡಿ. ಇಲ್ಲ ಐತೆ ನೋಡಿ ಬ್ಯಾರಿಗೇಟ್ಗಳು ಈಗಲೂ. ಇಲ್ಲಿ ಹಾಕಿದ್ರು. ಪೊಲೀಸವ್ರು ಉದ್ದಕ್ಕೂ ಇದ್ರು ಇಲ್ಲಿ ನೋಡಿ. ಇನ್ನೂ ಶೆಡ್ಗಳೆಲ್ಲ ಹಂಗಂಗೆ ಐತೆ. ಹಿಂಗೆ ಬಂದೆ ನಾನು, ಮತ್ತೆ ಇಲ್ಲೊಂದು ಬ್ಯಾರಿಗೇಟ್ ಹಾಕಿದ್ರು. ಈ ಪ್ಯಾಚಲ್ಲಿ ಸಡನ್ನಾಗಿ ಬಂದು ಇಲ್ಲಿ ಹೊಡೆದ. ಹಿಂಗೆ ನನ್ನ ಗಾಡಿ ಕರೆಕ್ಟಾಗಿ ಇಲ್ಲಿ ಬಂದು ಬಿದ್ದಿತ್ತು. ಇಲ್ಲಿ ಎಲ್ಲ ಮಾರ್ಕ್ ತೋರಿಸ್ತೀನಿ. ಎಕ್ಸಾಕ್ಟಾಗಿ ಅಲ್ಲಿಂದ ಬರ್ತೀನಿ ನಾನು. ಈ ರೋಡಲ್ಲಿ ಹಿಂಗೆ ಬರಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ಬಂದೆ. ಇಲ್ಲಿಗೆ ಬಂದಾಗ ಅವನು ಅಲ್ಲಿದ್ದವನು ಏಕ್ದಮ್ ಇಲ್ಲಿ ಲೆಫ್ಟಿಗೆ ತೊಗೊಳಕ್ಕೆ ಇಂಡಿಕೇಟ್ರ್ ಹಾಕಿಲ್ಲ. ಅವನು ಸಡನ್ನಾಗಿ ಎಳ್ದಿದ್ದು ಆ್ಯಕ್ಚುಲಿ. ಸೊ ಅಲ್ಲಿಂದ ಸಡನ್ನಾಗಿ ಎಳ್ದಿದ್ದು. ನಾನು ಇಲ್ಲಿದ್ದೆ ಕರೆಕ್ಟಾಗಿ. ಇಲ್ಲಿಂದ ಗುದ್ದಿದ್ದು ನೋಡಿ, ಇಲ್ಲಿದೆ ಮಾರ್ಕ್. ಗಾಡಿಗಳು ಜಾಸ್ತಿ ಇದೆ.
ಬಿತ್ತು ಗಾಡಿ. ಇಲ್ಲಿಂದ ಬಿದ್ದ ಮೇಲೆ ಇಲ್ಲಿ ಪಲ್ಟಿ ಹಾಕೊಂಡು ಹೋಗ್ಬೋದು. ಕರೆಕ್ಟಾಗಿ ಅಲ್ಲಿ ಬಿದ್ದಿರೋದು. ನಾನು ಅಲ್ಲಿ ಬಿದ್ದಿದ ತಕ್ಷಣ ಗಾಡಿ ಬಿಟ್ಟೆ ಗಾಡಿ ಅಲ್ಲಿವರೆಗೂ ಹೋಯ್ತು. ನಾನು ರೋಲ್ ಹಾಕೊಂಡು ಇಲ್ಲಿವರೆಗೂ ಬಂದೆ. ಇಲ್ಲಿ ಬಂದೆ, ಇಲ್ಲಿ ನಿಂತ್ಕೊಂಡೆ. ಇದೇನೋ ಸ್ಪಾಂಜ್ ನೋಡಿ, ನಂದು ಹೆಲ್ಮೆಟ್ ಅನ್ಕೊತೀನಿ. ಸೊ ಇದೆಲ್ಲ ಕಟ್ಟಾಗಿ ಇಲ್ಲೇ ಬಿದ್ದಿತ್ತು. ನಾನು ಇಲ್ಲೇ ನಿಂತ್ಕೊಂಡು ಆಮೇಲೆ ಇನ್ನೊಂದು ಹಿಂದೆಗಡೆ ಯಾವುದೋ ಗಾಡಿ ಬರ್ತಿತ್ತು. ಸೊ ಅವರು ಸ್ವಲ್ಪ ಎಲ್ಲ ದಬಾಯಿಸಿದ್ಮೇಲೆ ಅದೇ ಕಾರಲ್ಲಿ ಕೂತ್ಕೊಂಡು ನಾನು ಚಿಕ್ಕಬಳ್ಳಾಪುರದಲ್ಲಿ ಜೀವನ್ ಹಾಸ್ಪಿಟ್ಲಿಗೆ ಹೋಗಿ ಸೊ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ಸೊ ಇದು ಮರೆಯಲಾರದ ಸ್ಪಾಟ್. ಈ ಸ್ಪಾಟಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ಊರು ಬಂದು ಅವಲ್ಗುರ್ಕಿ. ಸೊ ಇದು ನಂದಿ ಬೆಟ್ಟ. ಸನ್ಸೆಟ್ ಪಾಯಿಂಟ್ ನೋಡಿ, ಸನ್ಸೆಟ್ ಆಗ್ತಿದೆ. ಸೊ ನನ್ನ ಕಾರಲ್ಲಿದೆ. ಸೊ ಇನ್ಶೂರೆನ್ಸು ಕ್ಲೈಮ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಸೊ ಅದು ಇನ್ನೂ 2-3 ವೀಕ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ ಏನೇನಾಯಿತು ಅಂತ. ಸೊ ಇಷ್ಟೇ ನೋಡಿ, ಈ ಥರ ಎಲ್ಲ ಆಗಿದೆ. ಸೊ ಪ್ರತಿಯೊಬ್ಬರು ಹೇಳೋದಿಷ್ಟೇ, ನೀವು ಗಾಡಿ ಓಡಿಸ್ತಾ ಇದ್ದರೆ ದಯವಿಟ್ಟು ಗೇರ್ಸ್ ಯೂಸ್ ಮಾಡಿ. ನಾನು ಗೇರ್ಸ್ ಇರೋದ್ರಿಂದ ನನ್ನ ಬಾಡಿಗೆ ಏನೂ ಆಗಿಲ್ಲ. ಸೊ ಸೈಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ತಾಕಿದ್ದೆ ಅಂದರೆ ಉಜ್ಜಿತ್ತು. ಸೊ ಪರವಾಗಿಲ್ಲ, ಮ್ಯಾನೇಜಬಲ್ ಇವೆಲ್ಲ ಮೂಗೇಟುಗಳು. ರೈಡಿಂಗ್ ಜಾಕೆಟು, ರೈಡಿಂಗ್ ಬೂಟ್ಸು, ರೈಡಿಂಗ್ ಪ್ಯಾಂಟು, ಗ್ಲೌಸು, ಒಳ್ಳೆ ಹೆಲ್ಮೆಟ್ನ ಯೂಸ್ ಮಾಡಿ. ಸೊ ಇಂಥ ಒಂದು ಆಕ್ಸಿಡೆಂಟ್ಗಳನ್ನ ತಡಿಬೋದು. ಯಾಕೆಂದರೆ ಇದು ನನ್ನ ಲೈವ್ ಎಕ್ಸ್ಪೀರಿಯನ್ಸು. ನಾನು ಇಷ್ಟು ವರ್ಷ ಜರ್ನಿಲಿ ಜಾಸ್ತಿ ಮೇಜರ್ ಆಗಿರೋದಂದರೆ ಇವತ್ತಂದರೆ ನನಗೊಂದು 3-4 ಡೇಸ್ ಬ್ಯಾಕ್ ನಡೆದಿದ್ದು. ಸೊ ಗುರುವಾರ ಅನ್ಕೊತೀನಿ ನಡೆದಿದ್ದು, 9ನೇ ತಾರೀಕು. ಸೊ ಆಮೇಲೆ ಇಲ್ಲಿ ಬಂದು ನಮ್ಮ ರಿಲೇಟಿವ್ ಒಬ್ರು ಇದ್ದರು, ನಮ್ಮ ಚಿಕ್ಕಪ್ಪ ಆಗಬೇಕು. ಸೊ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಕರೆಸ್ಕೊಂಡು ಆಮೇಲೆ ಇಲ್ಲಿ ಬಂದು ನನಗೆ ದೃಷ್ಟಿ ಎಲ್ಲ ತೆಗೆದು ಮೊಟ್ಟೆ ಎಲ್ಲ ಹೊಡೆದು ಸೊ ಆಮೇಲೆ ನಾನು ಬೆಂಗಳೂರಿಗೆ ಹೊಟ್ಟೋದೆ. ಮತ್ತೆ ಊರ ಕಡೆ ಹೋಗಿಲ್ಲ ನಾನು. ಸೊ ಅವತ್ತು ಊರಿಗೆ ಹೋಗ್ತಾ ಇದ್ದಿದ್ದು. ಸೊ ಹಿಂಗೆ ಸಿಗ್ತೀನಿ ಸ್ನೇಹಿತರೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇವಾಗ ಊರಿಗೆ ಬೇರೆ ಹೋಗಬೇಕು, ಲೇಟ್ ಆಗುತ್ತೆ. ಟೈಮ್ ಬೇರೆ 6:30 ಬೇರೆ ಆಗೋಯ್ತು. ಸೊ ಟೈಮ್ ಈಗಲೇ 6:30 ಆಯಿತು. ಸೊ ಅದಕ್ಕೇ ನೀವು ನಿಜ ಹೇಳ್ತೀನಿ, ರೈಡಿಂಗ್ ಗೇರ್ಸ್ನ ನಿಜವಾಗ್ಲೂ ಹಾಕ್ಕೊಂಡು ಗಾಡಿ ಓಡಿಸಿ, ನಿಮಗೆ ಸೇಫ್. ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.